ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಜಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಕೀರ್ತನೆ 86 5ನೇ ವಚನವನ್ನ ತೆಗೆದುಕೊಂಡಿದೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಈ ಮುಂಚಾನೆ ವಾಕ್ಯ ಹೇಳುವ ಹಾಗೆ ಆತನು ಒಳ್ಳೆಯವನಾಗಿದ್ದಾನೆ. ಹೇಗೆ ಒಳ್ಳೆಯವನು ಎಂಬುದಾಗಿ ನಾವು ನೋಡುವಾಗ, ಆದಿಕಾಂಡದಲ್ಲಿ ಆತನು ಪ್ರತಿಯೊಂದು ಸೃಷ್ಟಿ ಮಾಡುವಾಗ, ದಿನಗಳನ್ನ ಸೃಷ್ಟಿ ಮಾಡುವಾಗ ಕೊನೆಯದಲ್ಲಿ ನಾವು ನೋಡ್ತೇವೆ ಎಲ್ಲ ಒಳ್ಳೆಯದಾಗಿತ್ತು ಎಂಬುದಾಗಿ. ಆತನು ಉಂಟು ಮಾಡಿರುವಂತ ಎಲ್ಲದರಲ್ಲಿಯೂ ಒಂದು ಕೂಡ ತಪ್ಪಿಲ್ಲ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ. ಅದೇ ಕಾರಣದಿಂದ ಈ ವಾಕ್ಯದಲ್ಲಿ ಕೀರ್ತನೆಗಾರನು ಬರೆಯುವ ಹಾಗೆ ಆತನು ಒಳ್ಳೆಯವನೆಂಬುದಾಗಿ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಕೂಡ ಆತನು ಒಳ್ಳೆಯವನಾಗಿದ್ದಾನೆ. ಎರಡನೇದಾಗಿ ಕ್ಷಮಿಸುವವನಾಗಿದ್ದಾನೆ. ಆತನು ತನ್ನ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. ದೇವರ ವಾಕ್ಯ ನಾವು ನೋಡ್ತೇವೆ, ಆತನು ಪಾಪಿಗಳನ್ನ ಪ್ರೀತಿಸ್ತಾನೆ, ಪಾಪವನ್ನ ದ್ವೇಷಿಸ್ತಾನೆ ಎಂಬುದಾಗಿ. ಹಾಗಾಗಿ ನಾವು ಪಾಪ ಮಾಡುವಾಗ ಆ ಪಾಪವನ್ನ ಆತನು ದ್ವೇಷಿಸ್ತಾನೆ, ನಮ್ಮಂತ ಪಾಪಿಗಳನ್ನ ಆತನು ಪ್ರೀತಿಸುವವನಾಗಿದ್ದಾನೆ ಪ್ರಿಯರೇ. ಆ ಕಾರಣದಿಂದ ಆತನು ಇವತ್ತು ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಎರಡನೇದಲ್ಲಿ ನಾವು ನೋಡ್ತೇವೆ, ನಿನಗೆ ಮೊರೆ ಇಟ್ಟವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ ಎಂಬುದಾಗಿ. ಯಾರು ಆತನಲ್ಲಿ ಮೊರೆ ಇಡ್ತಾರೋ ಅಂತವರಿಗೆ ಆತನು ಕೃಪೆ ತೋರಿಸುವವನಾಗಿದ್ದಾನೆ, ಆತನು ಕನಿಕರ ತೋರಿಸುವವನಾಗಿದ್ದಾನೆ, ಆತನು ದಯಾಳುವಾಗಿದ್ದಾನೆ ಪ್ರಿಯರೇ. ಆ ಕಾರಣದಿಂದ ಮುಂಚಾನೆ ಸಮಯದಲ್ಲಿ ಈ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ನಾವೆಲ್ಲರೂ ಕೂಡ ಆತನು ಒಳ್ಳೆಯ ದೇವರ ಬಳಿಗೆ ನಾವು ಬರೋಣ, ಆತನಲ್ಲಿ ಮೊರೆ ಇಡೋಣ, ಆತನಿಂದ ಬಿಡುಗಡೆಯನ್ನು ಪಡೆದುಕೊಳ್ಳೋಣ ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಿಮ್ಮನ್ನ ಉತ್ತೇಜಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ನೀನು ಒಳ್ಳೆಯವನು, ಕ್ಷಮಿಸುವವನಾಗಿದೆ, ನಿನಗೆ ಮೊರೆ ಇಡುವಾಗ ಕೃಪಾಪೂರ್ಣನಾಗಿದ್ದಿ ಸ್ವಾಮಿ. ಕರ್ತನೆ, ಅನೇಕರು ಆ ಕೃಪೆಯನ್ನು ಹೊಂದಿಕೊಳ್ಳುವ ಹಾಗೆ, ಕರುಣೆಯನ್ನು ಹೊಂದಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.